ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2024ರಲ್ಲಿ ವಾಣಿಜ್ಯಶಾಸ್ತ್ರ ಪರೀಕ್ಷೆಯ ಆಂಗ್ಲ ಮಾಧ್ಯಮಕ್ಕೆ ಸೀಮಿತ, ಇದರ ಬಗ್ಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಲಾಗಿದೆ. ಸೊ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ KSETನ ಎಲ್ಲ ಅಪ್ಡೇಟ್ಸ್ಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೇವೆ. ಹಾಗೆಯೇ ಈ ಮುಂಚೆ ಮಾಡಿರೋ ಅಪ್ಡೇಟ್ಸನ್ನು ನೀವು ನೋಡ್ಬೋದು ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಪದವಿ ಕಾಲೇಜು ಉಪನ್ಯಾಸಕರ ಅರ್ಹತಾ ಪರೀಕ್ಷೆ KSETನ ವಾಣಿಜ್ಯಶಾಸ್ತ್ರ ವಿಷಯವನ್ನು ಕನ್ನಡ ಮಾಧ್ಯಮದಲ್ಲಿ ಬರೆಯಲು ಅವಕಾಶ ಸಿಗದಿರುವುದಕ್ಕೆ ಕೆಲ ಅಭ್ಯರ್ಥಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮಕ್ಕೆ ಅವಕಾಶ ನೀಡುವಂತೆ ಕೋರಿಕೊಂಡಿದ್ದಾರೆ. ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET ಎಕ್ಸಾಮ್ ನವೆಂಬರ್ 2024ರಂದು ನಡೆದಿದೆ. ಸೊ 2023ರ ಎಕ್ಸಾಮ್ ಜನವರಿ 13ರಂದು ನಡೆದಿತ್ತು. ಇದೇ ವರ್ಷ 2023ರಂದು ಜನವರಿ 13ರಂದು ನಡೆಸಿದ್ರು. KE ಅವರು ನಡೆಸ್ತಿರುವಂಥದ್ದು ಎಕ್ಸಾಮ್. ಸೊ ಅದಕ್ಕಿಂತ ಮುಂಚೆ 2021ರಲ್ಲಿ ಆಗಿದೆ. ಆವಾಗ ಮೈಸೂರು ಯೂನಿವರ್ಸಿಟಿ ಮಾಡಿತ್ತು, ಅಲ್ಲಿ ಸ್ಕ್ಯಾಮ್ ಆಗಿತ್ತು. ಅದ ನಂತರ KEAಗೆ ವರ್ಗಾವಣೆ ಮಾಡಲಾಯಿತು ಈ ಎಕ್ಸಾಮ್ನ ಅಧಿಕಾರವನ್ನು. ಸೊ ಇವಾಗ KE ಅವರು ಎರಡನೇ ಬಾರಿ ಎಕ್ಸಾಮ್ ನಡೆಸಿರೋದು. ಸೊ 2023ರಲ್ಲಿ ಜನವರಿ 13ರಂದು ನಡೆಸಿದ್ರು, ಅಂದರೆ 2024 ಜನವರಿ 13ರಂದು ನಡೆಸಿದ್ರು. ಈ ಎಕ್ಸಾಮ್ ನವೆಂಬರ್ 24ರಂದು ನಡೆಸಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ವಾಣಿಜ್ಯ ಶಾಸ್ತ್ರ ವಿಷಯವನ್ನು ಕನ್ನಡ ಮಾಧ್ಯಮದಲ್ಲಿ ನೀಡಿಲ್ಲ. 2023ರಲ್ಲಿ ನಾನು ಎಕ್ಸಾಮ್ ಬರೆದಿದ್ದೆ. ಆವಾಗ ನಾನು ಕಾಮರ್ಸ್ ಪೇಪರ್ ತೊಗೊಂಡಿದ್ದೆ. ಆವಾಗ ಏನಾಗಿತ್ತು ಅಂದರೆ ಕನ್ನಡದಲ್ಲೂ ಇತ್ತು, ಇಂಗ್ಲೀಷಲ್ಲೂ ಇತ್ತು, ಎರಡರಲ್ಲೂ ಇತ್ತು. ಇವಾಗ ಏನು ಮಾಡಿದ್ದಾರೆ ಅಂದರೆ ಕನ್ನಡದಲ್ಲಿ ಕೊಟ್ಟಿಲ್ಲ, ಕನ್ನಡದಲ್ಲಿ ಯಾವುದೇ ಇನ್ಫಾರ್ಮೇಷನ್ ಇತ್ತಿಲ್ಲ, ಓನ್ಲಿ ಇನ್ ಇಂಗ್ಲೀಷಲ್ಲಿ ಮಾತ್ರ ಕ್ವಶನ್ ಪೇಪರನ್ನು ತಯಾರು ಮಾಡಲಾಗಿತ್ತು. ಸೊ ಕನ್ನಡದಲ್ಲಿ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಬರೆಯುವ ಅವಕಾಶ ಸಿಗಲಿಲ್ಲ. ಸೊ ಇದರ ಬಗ್ಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅಭ್ಯರ್ಥಿಗಳ ಈ ಆಕ್ಷೇಪವನ್ನು ತಳ್ಳಿ ಹಾಕಿದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಸೂಚನೆ ಪ್ರಕಾರ ಪರೀಕ್ಷೆ ನಡೆಸಲಾಗಿದೆ ಎಂಬುದಾಗಿ ಸ್ಪಷ್ಟಪಡಿಸಿದೆ. ಎಲ್ಲ ವಿಷಯಗಳ ಪರೀಕ್ಷೆ ಮಾಧ್ಯಮದ ಬಗ್ಗೆ ಮೊದಲೇ ಮಾಹಿತಿ ನೀಡಲಾಗಿತ್ತು ಎಂಬುದಾಗಿ ತಿಳಿಸಿದೆ. ಸೊ KE ಅವರು ಏನು ಮಾಡ್ತಾರೆ, ಒಂದು ನೋಟಿಫಿಕೇಷನನ್ನು ಬಿಡ್ತಾರೆ. ನೋಟಿಫಿಕೇಷನಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಸೊ ಅವ್ರೇನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನೋಟಿಫಿಕೇಷನಲ್ಲಿ ನಾವೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ, ಯಾವ ಮಾಧ್ಯಮ ಅಂತಲೂ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ ಅನ್ನೋ ಮಾಹಿತಿಯನ್ನು ಕೊಡ್ತಿದ್ದಾರೆ. ಸೊ ವಾಣಿಜ್ಯಶಾಸ್ತ್ರ ವಿಷಯದ ಪರೀಕ್ಷೆಯನ್ನು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಬರೆಯಲು ಈವರೆಗೆ ಅವಕಾಶನೇ ಇತ್ತು. ಆದರೆ ಭಾನುವಾರ ನೀಡಿದ ಪ್ರಶ್ನೆ ಪತ್ರಿಕೆ ಕೇವಲ ಆಂಗ್ಲ ಮಾಧ್ಯಮದಲ್ಲಿತ್ತು. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳು ಇದರಿಂದ ತೊಂದರೆ ಉಂಟಾಯಿತು ಎಂದು ಮೋತಿ ವೀರಪ್ಪ ಕಾಲೇಜಿನಲ್ಲಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಅಲ್ಲೂ ತೋಡಿಕೊಂಡರು. ಸೊ ಕೆಲವೊಂದು ಕಾಲೇಜಲ್ಲಿ ಬರೆದವರಿಗೆ, ಅಲ್ಲಿಂದ ಬಂದವರಿಗೆ, ವಿಲೇಜ್ ಏರಿಯಾದಿಂದ ಬಂದವರಿಗೆ, ರೂರಲ್ ಏರಿಯಾದಿಂದ ಬಂದವರಿಗೆ ಕನ್ನಡ ಮಾಧ್ಯಮದಲ್ಲಿ ಕಲ್ತಿರ್ತಾರೆ, ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಇಂಗ್ಲೀಷಲ್ಲಿ ಇರೋ ಕಾರಣ ಕಷ್ಟ ಆಗುತ್ತೆ. ಸೊ ಅವರು ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಸಿಯಾಗಿ ಆನ್ಸರ್ ಮಾಡ್ಬೋದಿತ್ತು. ಬಟ್ ಈವರೆಗೆ ಅವಕಾಶ ನೀಡಲಾಗಿತ್ತು, ಮೊನ್ನೆ ನಡೆದ ಪರೀಕ್ಷೆಯಲ್ಲಿ ಅವಕಾಶ ನೀಡಲಾಗಿಲ್ಲ. ಸೊ ಅದರಿಂದ ಅಲಲುವನ್ನು ತೋಡಿಕೊಂಡಿದ್ದಾರೆ. ಸೊ ವಾಣಿಜ್ಯಶಾಸ್ತ್ರ ವಿಷಯದ ಪರೀಕ್ಷೆ ಆಂಗ್ಲ ಮಾಧ್ಯಮದಲ್ಲಿ ಮಾತ್ರ ನಡೆಸಲಾಗುತ್ತಿದೆ ಎಂಬ ಮಾಹಿತಿಯನ್ನು 4.5 ತಿಂಗಳ ಹಿಂದೆ ಹೊರಡಿಸಿದ ಅಧಿಸೂಚನೆಯಲ್ಲಿ ನೀಡಲಾಗಿತ್ತು. ಅಂದರೆ ಅಧಿಸೂಚನೆ ಅಂದರೆ ನಾನು ಹೇಳಿದ ನೋಟಿಫಿಕೇಷನ್ ಬಿಡುಗಡೆ ಮಾಡಿದಾಗಲೇ ಅವರು ಅದರಲ್ಲಿ ಮೆನ್ಷನ್ ಮಾಡಿದರು ಏನು ಅಂತ, ಇಂಗ್ಲೀಷಲ್ಲೇ ನಡೆಸ್ತೇವೆ, ಅಂದರೆ ಆಂಗ್ಲ ಮಾಧ್ಯಮದಲ್ಲಿ ನಡೆಸ್ತೇವೆ, ಕನ್ನಡ ಮಾಧ್ಯಮದಲ್ಲಿ ಬರಲ್ಲ ಅಂತ ಹೇಳಿದರು ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಕಳೆದ ವರ್ಷವೇ ಈ ಬದಲಾವಣೆಯಾಗಿದ್ದು ಇದನ್ನು ಅಭ್ಯರ್ಥಿಗಳು ಗಮನಿಸಬೇಕಿತ್ತು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಿರ್ದೇಶಕ H. ಪ್ರಸನ್ನ ಅವರು ತಿಳಿಸಿದ್ದಾರೆ. ಸೊ ಈ ಮಾಹಿತಿಯನ್ನು ಅವರೇ ಕೊಟ್ಟಿದ್ದಾರೆ, ಅವರ ಕಾರ್ಯನಿರ್ವಾಹಕರು ಏನಿದ್ದಾರೆ ಅವರೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅಧಿಸೂಚನೆ ಕೊಟ್ಟಿದ್ದಾರೆ. 2023 ಕಾಮರ್ಸ್ ಪೇಪರ್ ನಾನು ಬರೆದಿದ್ದೆ, ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಅದು ಕನ್ನಡದಲ್ಲಿತ್ತು, ಇಂಗ್ಲೀಷಲ್ಲಿತ್ತು. ಈ ವರ್ಷ ಅವ್ರು ಚೇಂಜ್ ಮಾಡಿದ್ದಾರೆ. ಸೊ ಅಧಿಸೂಚನೆಯಲ್ಲೇ ಕೊಟ್ಟಿದ್ರು ಅಂತ ಇವರು ಹೇಳ್ತಿದ್ದಾರೆ. 4.5 ತಿಂಗಳ ಮುಂಚೆನೇ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದರು. ಸೊ ಇಲ್ಲಿ 1060 ಅಭ್ಯರ್ಥಿಗಳು ಇಲ್ಲಿ ಗೈರು ಹಾಜರಾಗಿದ್ದಾರೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದಂತಹ ಕರ್ನಾಟಕ KSET 2024ರ ಪರೀಕ್ಷೆಗೆ 1060 ಅಭ್ಯರ್ಥಿಗಳು ಇಲ್ಲಿ ಗೈರಾಗಿದ್ದಾರೆ. ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ ಭಾನುವಾರ ನಡೆಸಿದ KSET ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದ 7034 ಅಭ್ಯರ್ಥಿಗಳ ಪೈಕಿ
6244 ಅಭ್ಯರ್ಥಿಗಳು ಹಾಜರಾಗಿದ್ದು 1060 ಅಭ್ಯರ್ಥಿಗಳು ಗೈರುಹಾಜರಾಗಿದ್ದಾರೆ. ಸೊ ದಾವಣಗೆರೆ ನಗರದ 17 ಪರೀಕ್ಷಾ ಕೇಂದ್ರಗಳಲ್ಲಿ ಬೆಳಿಗ್ಗೆ 10 ಮತ್ತು ಮಧ್ಯಾಹ್ನ 1ರವರೆಗೆ ಪರೀಕ್ಷೆ ನಡೆಯಿತು. ಎಲ್ಲ ಕಡೆ ಹಿಂಗೆ ನಡೆದಿರುತ್ತೆ. ಸೊ ದಾವಣಗೆರೆ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಹಿಂಗೆ ನಡೆಯುತ್ತೆ. ಪ್ರತಿಯೊಬ್ಬರನ್ನು ತಪಾಸಣೆ ನಡೆಸಿ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಾವಕಾಶ ಕಲ್ಪಿಸಲಾಯಿತು. ಪರೀಕ್ಷೆ ಸುಗಮವಾಗಿ ನಡೆಯಿತು ಎಂದು DDPO ಕರಿಸಿದ್ದಪ್ಪ ಮಾಹಿತಿ ನೀಡಿದ್ದಾರೆ. ಸೊ ಈ ಥರ ಎಕ್ಸಾಮನ್ನು ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ನಡೆಸಿದ್ದಾರೆ. ಸೊ ಯಾರೆಲ್ಲ ಕಾಮರ್ಸ್ ಪೇಪರನ್ನು ಕನ್ನಡದಲ್ಲಿ ಬೇಕಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅವರಿಗೆ ಅಧಿಸೂಚನೆಯಲ್ಲಿ ಹೇಳಿದರು, ನಾವು ಆಂಗ್ಲ ಮಾಧ್ಯಮದಲ್ಲಿ ನಡೆಸ್ತೇವೆ, ಇಂಗ್ಲೀಷ್ ಮೀಡಿಯಮಲ್ಲೇ ಮಾಡ್ತೇವೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅವರು ಇಂಗ್ಲೀಷಲ್ಲೇ ಕೊಟ್ಟಿದ್ದರು. ಇದು ಈ ನಿಮ್ಮ ಏನು ಕೋರಿಕೆ ಇತ್ತು ಈ ಕನ್ನಡದಲ್ಲಿ ಮಾಡಬೇಕು ಅಂತ, ಅದಕ್ಕೆ ನಾನು ಆಕ್ಷೇಪಣೆ ಏನಿತ್ತು ಅದಕ್ಕೆ ನಾನು ಮಾಹಿತಿಯನ್ನು ಸ್ಪಷ್ಟತೆಯನ್ನು ಕೊಟ್ಟಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.